ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಹಲಸಿನ ಸೀಸನಲ್ಲ ಹಲಸಿನ ಒಬ್ಬಟ್ಟು ತಿಂದಿಲ್ಲ ಅಂದರೆ ಹೇಗೆ ರುಚಿ. ಬನ್ನಿ ಹಲಸಿನ ಒಬ್ಬಟ್ಟು ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ಅದ್ಭುತ ಆಗಿರುತ್ತೆ. ನೀವು ಹಲಸಿನ ಸೀಸನಲ್ಲಿ ಇದು ಮಾಡಿಕೊಳ್ಳೇಬೇಕು, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಹಲಸಿನನ್ನು ಬೀಜನ ಮತ್ತು ಹಣ್ಣನ್ನು ಸಪ್ರೇಟ್ ಮಾಡ್ಕೊತೀನಿ. ಮತ್ತು ಮೈದಾ ಹಸಿಟ್ಟು ತಗೊಂಡಿದ್ದೀನಿ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅರ್ಧ kg ಮೈದಾ ಹಸಿಟ್ಟು ತಗೊಂಡಿದ್ದೀನಿ. ಮತ್ತು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೀವು ಚಿರೋಟಿ ರವೆ ಅರ್ಧ, ಮೈದಾ ಹಸಿಟ್ಟು ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನು ಚಿರೋಟಿ ರವೆ ನಾನು ಹಾಕಿಲ್ಲ, ಮೈದಾ ಹಸಿಟ್ಟಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅರಿಶಿನ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಅರಿಶಿನ, ಮೈದಾ ಹಸಿಟ್ಟೆಲ್ಲ ಫುಲ್ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ, ಒಂದ್ಸಲ ಹೊಂದ್ಕೊಳ್ಳಿ. ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ. ನೀವು ಅಮೃತ ಕುಡಿಯೋದೇ ಬೇಡ, ನೀವು ಈ ಥರ ಮಾಡಿಕೊಂಡ್ರೆ ಹಲಸಿನ ಒಬ್ಬಟ್ಟು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಯಾವಾಗ ಈ ಸೀಸನಲ್ಲಿ ಹಲಸಿನ ಸೀಸನಲ್ಲಂತೂ ನೀವು ಮಾಡ್ಕೊಂಡು ತಿಂದು ನೋಡಿ, ನಿಮಗೆ ಟೇಸ್ಟ್ ನೀವು ಎಂದು ಮರೆಯಲ್ಲ. ನೀವು ಹಲಸಿನ ಒಬ್ಬಟ್ಟು ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ. ಸ್ವಲ್ಪ ತೆಳುಗೆ ನಾನು ಚಪಾತಿ ಹಸಿಟ್ಟು ಹೆಂಗೆ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ತೆಳುಗೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮೇಲುಗಡೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀವ್ಕೋತೀನಿ. ಚೆನ್ನಾಗಿ ನಾದ್ಕೊಂಡು ಅಷ್ಟು ಒಬ್ಬಟ್ಟು ಸ್ಮೂತಾಗಿ ಬರುತ್ತೆ, ತೆಳುಗೆ ಬರುತ್ತೆ, ಗಟ್ಟಿ ಏನು ಆಗಲ್ಲ. ನೆನಿಬೇಕು ಮತ್ತು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ನಾದ್ಕೊಂಡಾಗಿದೆ. ಇದ್ರ ಮೇಲೆ ಸ್ವಲ್ಪ ಒಂದು 3 ಸ್ಪೂನ್ ಎಣ್ಣೆ ಹಾಕಿ ಮತ್ತು ನೆನೆಯೋಕೆ ಇಡೋಣ. ಒಂದು 2-3 ಅವರು. ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ 2 ಅವರ್ ಆದರೂ ಇಕ್ಕಿ, ಇಲ್ಲಾಂದರೆ 3 ಅವರ್ ಆದರೂ ಇಕ್ಕಿ. ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಮೇಲುಗಡೆ ಎಣ್ಣೆ ಸ್ವಲ್ಪ ಹಾಕಿ ಸವರ್ಬಿಟ್ಟು ಇಡಿ, ಒಣಗಲ್ಲ ಹಸಿಟ್ಟು. ಮತ್ತು ಒಂದು 2 ಅವರ್ ಆದರೂ ನಿಮಗೆ ಟೈಮ್ ಇದ್ದರೆ ಇಡೋಣ. ನೋಡಿ, ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ, ಇದು ಕೊಬ್ಬರಿ ಎಲ್ಲ ಹಸಿ ತೆಂಗಿನಕಾಯಿ ತುರ್ಕೊಂಡು ಚಿಕ್ಕ ಪೀಸು ನಾನು ಪೇಸ್ಟ್ ಮಾಡ್ಕೊಬರ್ತೀನಿ. ನೀರೇನು ಹಾಕ್ತಾಯಿಲ್ಲ, ಹಾಗೆ ಫುಲ್ ಪೇಸ್ಟ್ ಮಾಡ್ಕೊಬರ್ತೀನಿ ನಾನು. ನೀರೇನು ಹಾಕೋದು ಬೇಡ, ಫಸ್ಟ್ ಗ್ರೈಂಡ್ ಮಾಡ್ಕೊಬಂದರೆ ಸಾಕು. ನೋಡಿ, ಗ್ರೈಂಡ್ ಮಾಡ್ಕೊಬಂದಿದ್ದೇನೆ. ನೆಕ್ಸ್ಟ್ ನಾನು ಇದು ಹಲಸಿನ ತುಂಬ ಸ್ವೀಟಾಗಿದೆ. ನಮ್ಮ ಹಲಸಿನ ನಾನು ಏನು ಹಲಸಿನ ತೊಗೊಂಡಿದ್ದೆ ಅದು ತುಂಬ ಸ್ವೀಟಾಗಿದೆ. ಅದಕ್ಕೋಸ್ಕರ ನಾನು ಬೆಲ್ಲನ ಕಮ್ಮಿ ತೊಗೊಂಡಿದ್ದೇನೆ. ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೇನೆ, ಒಂದು 1/4 kg ಇರ್ಬೋದು. ಹಲಸಿನನ್ನು ನಾನೇನು ಬೀಜ ಸಪ್ರೇಟ್ ಮಾಡ್ಕೊಂಡಿದ್ದೆ ಅದನ್ನು ಪ್ಯೂರಿ ಮಾಡ್ಕೊಬರ್ತೀನಿ, ನಾನು ಪೇಸ್ಟ್ ಮಾಡ್ಕೊಬರ್ತೀನಿ ಹಲಸಿನನ್ನು. ಬೆಲ್ಲ ಅಥವಾ ಸಕ್ಕರೆ ನೀವು ಹಾಕ್ಕೊಳಂಗಿದ್ರೆ ನೀವು ಹಲಸಿನನ್ನು ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಸ್ವೀಟ್ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ, ಸ್ವೀಟ್ ಸ್ವಲ್ಪ ಕಡಿಮೆ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಬೆಲ್ಲನ. ನೋಡಿ, ಫುಲ್ ಪೇಸ್ಟ್ ಬಂದಿದ್ದೇನೆ ಹಲಸಿನನ್ನು. ಮತ್ತು ಬೆಲ್ಲನ ನೀರಲ್ಲಿ ಹಾಕಿ ಕರೆಸ್ಕೊಳ್ತಾ ಇದ್ದೀನಿ ನಾನು. ಕಾಲು ಕಪ್ಪು ನೀರು ಹಾಕಿಬಿಟ್ಟು ಬೆಲ್ಲನ ಕರೆಸ್ಕೊತೀನಿ. ಯಾಕಂದರೆ ಕಸ ಇರುತ್ತೆ, ಇದು ಸೋದಿಸ್ಕೋಬೇಕು. ಅದಕ್ಕೋಸ್ಕರ ಸಪ್ರೇಟ್ ನಾನು ಬೆಲ್ಲನ ಕರೆಸ್ಕೊತೀನಿ. ಇದು ಒಂದು ಕಡೆ ಬೆಲ್ಲ ಕರಗ್ತಾ ಇರಲಿ. ಇನ್ನೊಂದು ಕಡೆ ನಾವು ಪ್ಯಾನ್ ಇಟ್ಕೊಂಡು ರವೆನ ಫ್ರೈ ಮಾಡ್ಕೊಳ್ಳೋಣ. ಚಿರೋಟಿ ರವೆ ತಗೊಂಡಿದ್ದೀನಿ, ಒಂದು 2 ಸ್ಪೂನು. ಒಂದು 2 ಸ್ಪೂನ್ ಆದರೆ ಸಾಕು, ಒಂದು 2-3 ಸ್ಪೂನು. ಡ್ರೈ ಫ್ರೈ ಮಾಡ್ಕೊಳ್ಳೋಣ ಇದು, ಯಾಕಂದರೆ ತಿಕ್ನೆಸ್ ಬರಲಿ, ನಮಗೆ ಹೂರ್ಣ ಥರ ಬರಲಿ ಅಂತ ರವೆ ಹಾಕ್ತಾಯಿದ್ದೀನಿ ನಾನು. ಇದು ಒಂದು 2-3 ನಿಮಿಷ ಇದು ಡ್ರೈ ಫ್ರೈ ಮಾಡಿಕೊಂಡ್ರೆ ಸಾಕಿದು ರವೆ. ನಾನಿದು ಚಿರೋಟಿ ರವೆ ತಗೊಂಡಿದ್ದೇನೆ. ತುಂಬ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಬೆಲ್ಲ ಕರಗಿದೆ. ಇವಾಗ ಇದನ್ನು ನಾವು ಸೋದಿಸ್ಕೋಬೇಕು. ಟೀ ಸೋಸೋದಿರುತ್ತಲ್ಲ
ಅದರಲ್ಲಿ ನಾನು ಸೋದಿಸ್ಕೊತಾ ಇದ್ದೇನೆ. ಲಾಸ್ಟಲ್ಲಿ ಕಸ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಫಸ್ಟೇ ಸೋದಿಸ್ಕೊಳ್ಳೋಣ ಈ ಥರ. ನಾನು ರವೆ ಏನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಪ್ಯಾನಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಹೂರ್ಣನ. ತೆಂಗಿನಕಾಯಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತೀನಿ ಬೆಲ್ಲ ಜೊತೆಗೆ. ಇದು ಒಣ ಕೊಬ್ಬರಿ ಅಲ್ಲ, ತೆಂಗಿನಕಾಯಿ ಪೇಸ್ಟ್ ಬಂದಿರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಜಾಸ್ತಿ ಬೆಲ್ಲದಲ್ಲಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು 1/4 ಕಪ್ಪು, ನೀವು ಮೆಜರ್ಮೆಂಟ್ ಎಷ್ಟು 1 ಕಪ್ ತಗೊಂಡಿದ್ರೆ 1/4 ಕಪ್ಪು ನೀರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಹಲಸಿನನ್ನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ, ತೆಂಗಿನಕಾಯಿ, ಹಲಸಿನನ್ನು ಮೂರೂ ಮಿಕ್ಸ್ ಆಗಬೇಕು. ಆಗಲೇ ತೆಂಗಿನಕಾಯಿ ರುಬ್ಬೋವಾಗ ಒಂದು 3 ಏಲಕ್ಕಿ ಹಾಕ್ಕೊಂಡು ನಾನು ತೆಂಗಿನಕಾಯಲ್ಲಿ ರುಬ್ಕೊಂಡಿದ್ದೆ, ಅದು ಕ್ಲಿಪ್ ಮಿಸ್ ಆಗಿದೆ. ಏಲಕ್ಕಿನ ನಾನು ಆವಾಗಲೇ ಹಾಕ್ಕೊಂಡಿದ್ದೆ, ತೆಂಗಿನಕಾಯಿ ಜೊತೆಗೆ ರುಬ್ಕೊಂಡಿದ್ದೇನೆ. ನೀವು ಇವಾಗ ಬೇಕಾದ್ರೆ ಏಲಕ್ಕಿ ಪೌಡ್ರು ಹಾಕ್ಕೊಂಡು ನೀವು ಹಾಕ್ಕೋಬೋದು ಇವಾಗ ಪ್ಯಾನಿಗೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದು. ನಾನೇನು ರವೆ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾ ಇದ್ದೇನೆ. 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನಾನು ಪೂರ್ತಿ ಹಾಕ್ಕೊಂಡಿಲ್ಲ. ಸ್ವಲ್ಪ ಗಟ್ಟಿ ಬರುತ್ತೆ, ತಿಕ್ನೆಸ್ ಬರುತ್ತೆ. ನೀವು ಒಬ್ಬಟ್ಟು ಒತ್ತುವಾಗ ತಿಕ್ನೆಸ್ ಬರಲಿ ಅಂತ ರವೆ ಹಾಕ್ಕೊಂಡಿರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತಳ ಹಿಡಿಯುತ್ತೆ. ಒಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಟೇಸ್ಟಾಗಿರುತ್ತೆ ಅಂತ ಹೂರ್ಣಾಗೆ ಹಾಕ್ಕೋತಾ ಇದ್ದೀನಿ. ನೀವು ತುಪ್ಪ ಹಾಕಲ್ಲ ಅನ್ನೋರು ಸಿಪ್ ಮಾಡ್ಕೋಬೋದು. ನಾನು ತುಪ್ಪನ ಹಾಕಿದ್ದೀನಿ. ನಾನು ಒಬ್ಬಟ್ಟು ತಿನ್ನಂಗಿದ್ರೆ ನಿಮಗೆ ತುಪ್ಪ ಅವಶ್ಯಕತೆ ಇಲ್ಲ, ಹಾಲು ಅವಶ್ಯಕತೆ ಇಲ್ಲ, ಹಾಗೆ ಟೇಸ್ಟಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಹಲಸಿನನ್ನು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಈ ಥರ ರೆಸಿಪಿಗಳು ನೀವು ಮಾಡಿ ಮನೇಲಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇದು ತಣ್ಣಗೆ ಮಾಡಬೇಕಿದು. ನಾವು ಮೈದಾ ಹಸಿಟ್ಟು ಹೆಂಗೆ ನೆನೆಸಿದ್ದೀವಿ ಅದೇ ಟೈಮ್ಗೆ ನಾವು ಇದು ಮಾಡಿಕೊಂಡ್ರೆ ಇದು ಸ್ವಲ್ಪ ತಣ್ಣಗಾಗಿರುತ್ತೆ, ಅದು ಸ್ವಲ್ಪ ನೆಂದಿರುತ್ತೆ. 2 ಒಂದೇ ಟೈಮಲ್ಲಿ ಇಡ್ಬೋದು 2 ಅವರು. ನೋಡಿ ಇದು ಸ್ವಲ್ಪ ತಣ್ಣಗಾಗಲಿ. 2 ಅವರ್ ಆಗೋವರೆಗೂ ನೋಡಿ 2 ಅವರ್ ಆಗಿದೆ, ಫುಲ್ ತಣ್ಣಗಾಗಿದೆ. ಇದನ್ನು ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಉಂಡೆಗಳು ಮಾಡಿ ತೆಗ್ದಿಕ್ಕೋತೀನಿ, ಈಸಿ ಆಗುತ್ತೆ ಅಂತ. ಈ ಥರ ನೀವು ರವೆ ಹಾಕಿ ಮಾಡಿದ್ರೆ ಈ ಥರ ಉಂಡೆಗಳಾಗುತ್ತೆ. ರವೆ ಹಾಕಿಲ್ಲ ಅಂದರೆ ಸ್ವಲ್ಪ ತೆಳುವಾಗಿರುತ್ತೆ. ಹಾಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡಿ ಮೈದಾ ಹಸಿಟ್ಟು ಕೂಡ 2 ಅವರ್ ಆಗಿದೆ. 2 ಅವರ್ ಆದಮೇಲೆ ನೆಂದಿದೆ ನೋಡಿ, ತುಂಬ ಚೆನ್ನಾಗಿ ನೆಂದಿದೆ ಮೈದಾ ಹಸಿಟ್ಟು.
ನಾನು ಬಟರ್ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡೆ ತಟ್ಕೋತಾ ಇದ್ದೀನಿ. ನೀವು ಲಟ್ಟಿಸ್ಕೋಬೋದು. ನನಗೆ ತಟ್ಟಿ ಅಭ್ಯಾಸ ಇದೆ, ಅದಕ್ಕೋಸ್ಕರ ನಾನು ಒಬ್ಬಟ್ಟನ್ನ ತಟ್ಟಿ ಮಾಡ್ತಾಯಿದ್ದೀನಿ. ನೀವು ಲಟ್ಟಿಸ್ಕೋಬೇಕು ಅಂತ ಅನ್ನೋರು ಡ್ರೈ ಪೌಡ್ರು ಅಕ್ಕಿ ಹಸಿಟ್ಟೋ ಇಲ್ಲ ಮೈದಾ ಹಸಿಟ್ಟೋ ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಸ್ವಲ್ಪ ಚಿಕ್ಕದೇ ನಾನು ಮಾಡ್ತೀನಿ, ಯಾಕಂದರೆ ಬಟರ್ ಪೇಪರು ತುಂಬ ಚಿಕ್ಕದಾಗಿದೆ, ಅದಕ್ಕೋಸ್ಕರ ನಾನು ಚಿಕ್ಕದು ಮಾಡ್ತಾಯಿದ್ದೆ. ನಾನು ನೋಡಿ ಇವಾಗ ರೆಡಿಯಾಗಿದೆ. ತವಾನೂ ಬಿಸಿಯಾಗಿದೆ. ಎಣ್ಣೆ ಹಾಕ್ಕೊಂಡು ಒಂದೊಂದೇ ಸುಟ್ಕೊಳ್ಳೋಣ. ಹಲಸಿನ ಹಣ್ಣು ಫ್ಲೇವರ್ ಅಂತೂ ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಹಲಸಿನ ಹಣ್ಣು ತಿನ್ನೋ ಬದಲು ಈ ಥರ ಒಂದೊಂದೇ ರೆಸಿಪಿಗಳು ಮಾಡ್ಕೊಂಡು ತಿನ್ನಿ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಮಿಸ್ ಮಾಡ್ಕೊಳ್ಳೇಬೇಡಿ. ಹಲಸಿನ ಹಣ್ಣು ಸೀಸನಲ್ಲಿ ಈ ಥರ ಒಬ್ಬಟ್ಟು ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ಒಬ್ಬಟ್ಟೆಲ್ಲ ನಾನು ಮಾಡ್ಕೊಂಡಿದ್ದೇನೆ. ಎಷ್ಟು ಸ್ಮೂತಾಗಿದೆ ಅಂದರೆ ನೀವು ಕರ್ಚೀಫ್ ಥರ ಬಟ್ಟೆ ಥರ ಮರ್ಚಿದ್ರೂ ಅದು ಮುರಿದೋಗಲ್ಲ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಹೇಳ್ಬಿಟ್ಟು. ಚಪಾತಿಗಿಂತ ತುಂಬ ಸ್ಮೂತಾಗಿರುತ್ತೆ ಒಬ್ಬಟ್ಟು, ಹಲಸಿನ ಹಣ್ಣು ಒಬ್ಬಟ್ಟು ತುಂಬ ಟೇಸ್ಟಾಗಿರುತ್ತೆ. ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ಯಾರು ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ.